ಕರಗಿತು ಬೆಂಕಿಯಂಥ ಕಣ್ಣು ನೆನೆಯಿತು. ನಮಸ್ತೆ ಸ್ನೇಹಿತರೆ, ಕನ್ನಡದ ಹಿರಿಯ ನಟರಾದಂಥ ಉಮೇಶ್ ಅವರು ಇವತ್ತು ಇಹಲೋಕದ ಪಯಣವನ್ನು ಮುಗಿಸಿದ್ದಾರೆ. ಅವರಿಗೆ 80 ವರ್ಷ ವಯಸ್ಸಾಗಿತ್ತು. ಅವರು 1945ರಲ್ಲಿ ಮೈಸೂರಿನಲ್ಲಿ ಜನನವನ್ನು ಪಡ್ಕೊಳ್ತಾರೆ. ಅವರಿಗೀಗ 80 ವರ್ಷವಾದರೂ ಕೂಡ ಅವರ ಲವಲವಿಕೆ ಆಗಿರ್ಬೋದು, ಅವರ ಒಂದು ಹುಮ್ಮಸ್ಸು ಕಡಿಮೆ ಆಗಿರಲಿಲ್ಲ. ಅವರಿಗೆ ವಯೋಸಹಜವಾಗಿ ಕೆಲವೊಂದು ಕಾಯಿಲೆ ಕೂಡ ಇತ್ತು. ಆದರೂ ಕೂಡ ಮನೆಯಲ್ಲಿ ಅವರು ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ರು. ಆದರೆ ಅಕ್ಟೋಬರ್ 12ರ ಸುಮಾರಿಗೆ ಅವರಿಗೆ ಮನೆಯಲ್ಲಿ ಕಾಲು ಜಾರಿ ಬಿದ್ದ ಕಾರಣಕ್ಕಾಗಿ ಅವರನ್ನು ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು. ಅಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ರು. ಅವರನ್ನು ನೋಡೋದಕ್ಕೆ ಕನ್ನಡದ ಅನೇಕ ಸಿನಿ ಕಲಾವಿದರು, ರಂಗಕರ್ಮಿಗಳು ಹೋಗ್ತಾ ಇದ್ರು. ಅವ್ರ ಜೊತೆ ಖುಷಿಯಾಗಿ ಮಾತನಾಡ್ತಾ ಇದ್ರು. ಆದರೆ ಇವತ್ತು ದೈವೇಚ್ಛೆ, ಉಮೇಶ್ ಅವರು ತಮ್ಮ ಇಹಲೋಕದ ಪಯಣವನ್ನು ಮುಗಿಸಿ ಬಾರದ ಲೋಕಕ್ಕೆ ಹೊರಟಿದ್ದಾರೆ. ಅವರು 1945ರಲ್ಲಿ ಮೈಸೂರಿನಲ್ಲಿ ಜನ್ಮವನ್ನು ಪಡ್ಕೊಳ್ತಾರೆ. 1945ರಲ್ಲಿ ಜನ್ಮವನ್ನು ಪಡ್ಕೊಂಡ ನಂತರ ಅವರು 1960ರಲ್ಲಿ ಮಕ್ಕಳ ರಾಜ್ಯ ಎನ್ನುವಂಥ ಮಕ್ಕಳ ಸಿನಿಮಾದ ಮುಖಾಂತರ ಸಿನಿಮಾ ರಂಗಕ್ಕೆ ಎಂಟ್ರಿಯನ್ನು ಪಡ್ಕೊಳ್ತಾರೆ. ಅವರು ಸರಿಸುಮಾರು 350ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟನೆ ಮಾಡಿದ್ದಾರೆ. 1975ರಲ್ಲಿ ಕಥಾಸಂಗಮ ಎನ್ನುವಂಥ ಸಿನಿಮಾದಲ್ಲಿ ಅವರ ನಟನೆಗಾಗಿ, ಅಂದರೆ ಪೋಷಕ ನಟನೆ ಮಾಡಿದ ಕಾರಣಕ್ಕಾಗಿ ಅವರಿಗೆ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಕೂಡ ಸಿಕ್ತು. ಪೋಷಕ ನಟ ಎನ್ನುವಂತಹ ಪ್ರಶಸ್ತಿ ಕೂಡ ಒಲ್ದು ಬಂತು. 1975ರಲ್ಲಿ ಸಂಗಮದಲ್ಲಿ ಅವರು ಅತ್ಯುತ್ತಮವಾಗಿ ಅಭಿನಯವನ್ನು ಮಾಡ್ತಾರೆ. 2023ರಲ್ಲಿ ತೆರೆಕಂಡಂಥ ಡೇರ್ ಡೆವಿಲ್ ಮುಸ್ತಫಾ ಅವರು ನಟಿಸಿದಂಥ, ಉಮೇಶ್ ಅವರು ನಟಿಸಿದಂಥ ಕೊನೆಯ ಸಿನಿಮಾವಾಗುತ್ತೆ. ಅದಾದ ನಂತರ ಅವರು ಸಿನಿಮಾದಲ್ಲಿ ಕಾಣಿಸ್ಕೊಂಡಿಲ್ಲ. ಯಾಕಂದರೆ ಅವರಿಗೆ ದೈಹಿಕವಾಗಿ ಸ್ವಲ್ಪ ಸದೃಢರಾಗಿರಲಿಲ್ಲ. ಅವರಿಗೆ ಅವರದೇ ಆದಂಥ ಒಂದು ವಯೋಸಹಜ ಕಾಯಿಲೆ ಕೂಡ ಪ್ರಾರಂಭ ಆಗಿತ್ತು. ಅವರು 350ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟನೆ ಮಾಡಿದ್ದಾರೆ. ಅವರು ಒಂದೊಂದು ಸಿನಿಮಾ ಕೂಡ ಅತ್ಯುತ್ತಮವಾಗಿ ಕಣ್ಮುಂದೆ ಕಟ್ಟಿದ ಹಾಗಿರುತ್ತೆ. ಗುರು ಶಿಷ್ಯರು ಸಿನಿಮಾವನ್ನು ಯಾರು ಮರಿಲಿಕ್ಕೆ ಸಾಧ್ಯ? ಅನುಪಮ ಎನ್ನುವಂಥ ಸಿನಿಮಾದಲ್ಲಿ ಅವರ ನಟನೆ ಈಗಲೂ ಕಣ್ಮುಂದೆ ಬರುತ್ತೆ. ಕಾಮನ ಬಿಲ್ ಆಗಿರ್ಬೋದು, ಅಪೂರ್ವ ಸಂಗಮ ಆಗಿರ್ಬೋದು, ಶ್ರುತಿ ಸೇರಿದಾಗ ಆಗಿರ್ಬೋದು, ಹೀಗೆ ಅವರ ಸಿನಿಮಾವನ್ನು ನಾವು ನೋಡ್ತಾ ಹೋದರೆ ಅವರ ಸಿನಿಮಾ ಅಥವಾ ಅವರು ಎಂಟ್ರಿ ಕೊಟ್ಟಾಗಲೇ ಒಂದು ಈ ಮುದ್ದು ಥರ ಪೆದ್ದು ಥರ ಒಬ್ಬರು ನಮ್ಮ ಅಕ್ಕಪಕ್ಕದಲ್ಲಿ ಇರ್ತಾರಲ್ಲ, ಆ ಥರ ಮುದ್ದು ಮತ್ತು ಪೆದ್ದು ಮನಸ್ಸಿನ ವ್ಯಕ್ತಿತ್ವ, ನಮಗೆ ಬೇಕಾದಂಥ ಒಂದು ಮನಸ್ಥಿತಿ, ನಮ್ಮನ್ನು ನಗಿಸಬಲ್ಲಂಥ ಒಂದು ವ್ಯಕ್ತಿತ್ವ ಎಲ್ಲವೂ ಕೂಡ ಕಣ್ಣು ಮುಂದೆ ಬರುತ್ತೆ. ಅವರು ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್, ಹೀಗೆ ಶಂಕರ್ ನಾಗ್ ಆಗಿರ್ಬೋದು, ಅಂಬರೀಷ್, ಅನೇಕ ಜನರ ಜೊತೆ ಈಗಿನ ಡೇರ್ ಡೆವಿಲ್ ಮುಸ್ತಫಾ ತನಕ ಕೂಡ ಅವರು ತಾನು ಹಿರಿಯ ಕಲಾವಿದ, ತಾನು ಹಾಗೆ ಮಾಡಬೇಕು, ತನ್ನ ಜೊತೆಗೆ ಇವ್ರು ಮಾತ್ರ ಇರಬೇಕು ಎನ್ನುವಂಥ ಯಾವುದೇ ಒಂದು ಲವಲೇಶ ಇರಲಿಲ್ಲ. ಅವರು ಜನರ ಒಟ್ಟಿಗೆ ಬೆರೆಯುವಂಥ ಒಂದು ವ್ಯಕ್ತಿತ್ವ ಇದೆಯಲ್ಲ, ಅವ್ರ ಹಾದಿ ಇದೆಯಲ್ಲ, ಅದು ಈಗಿನ ಒಂದು ಜನರಿಗೆ ಮಾದರಿಯಾಗುತ್ತೆ. ಮಕ್ಕಳ ರಾಜ್ಯ ಎನ್ನುವಂಥ ಸಿನಿಮಾ ಮುಖಾಂತರ ಸಿನಿಮಾ ರಂಗಕ್ಕೆ ಎಂಟ್ರಿ ಪಡ್ಕೊಳ್ತಾರೆ. ಡೇರ್ ಡೆವಿಲ್ ಮುಸ್ತಫಾ ಎನ್ನುವಂಥ ಸಿನಿಮಾ ಅವರ ಕೊನೆಯ ಸಿನಿಮಾ ಆಗುತ್ತೆ. ಅವರಿಗೆ ನಟನೆ ಮಾಡುವಂಥ ಹುಮ್ಮಸ್ಸಿತ್ತು, ಅವರಿಗೆ ನಾಟಕ ಮಾಡುವಂಥ ಹುಮ್ಮಸ್ಸಿತ್ತು. ಆದರೆ ಅದು ಆಗಲಿಲ್ಲ. ಯಾಕಂದರೆ ಅವರಿಗೆ ವಯೋಸಹಜವಾಗಿ ಅವರು ಬಳಲ್ತಾ ಇದ್ದರು. ಅವರ ಹಿನ್ನೆಲೆಯನ್ನು ನೋಡ್ತಾ ಇದ್ರೆ ಅವರು ರಂಗಕರ್ಮಿ ಆಗಿದ್ದಂಥವ್ರು, ಅವರು ತಬಲಾ ಬಾರಿಸ್ತಿದ್ದಂಥವ್ರು, ಅವ್ರಿಗೆ ವೀಣೆ ಬರ್ತಾಯಿತ್ತು. ಅವರಿಗೆ ಈ ನಾಟಕ ರಂಗದಲ್ಲಿ ನುಡಿಸುವಂಥ ಎಲ್ಲ ಉಪಕರಣಗಳು ಅಥವಾ ಇನ್ಸ್ಟ್ರೂಮೆಂಟ್ ಅವರಿಗೆ ಬರ್ತಾಯಿತ್ತು. ಅವರು ಕೆಲವೊಂದು ಕೆಲಸವನ್ನು ಮಾಡ್ತಿದ್ರು. ಅವರು ತನಗೆ ಪೆನ್ಷನ್ ಬರ್ತಾಯಿಲ್ಲ, ತನಗೆ ಪೆನ್ಷನ್ ಬರುತ್ತೆ. ಕೆಲವೊಂದು ಅವರ ಜೀವನದಲ್ಲೂ ಕೂಡ ಸ್ವಲ್ಪ ದುರಂತ ಆಗಿತ್ತು. ಮಗನ ಅಂದರೆ ಬಾಳಿ ಬದುಕಬೇಕಾಗಿಂತ ಮಗ ಕೈತಪ್ಪಿ ಹೋಗಿದ್ದ. ಎಲ್ಲವೂ ಕೂಡ ಅವರಿಗೆ ಸ್ವಲ್ಪ ಮಟ್ಟಿನ ಒಂದು ಸ್ವಲ್ಪ ಬೇಸರ, ದುಃಖ, ದುಮ್ಮನ ಎಲ್ಲವೂ ಕೂಡ ಇತ್ತು. ಅವರನ್ನು ಆಸ್ಪತ್ರೆಯಲ್ಲಿದ್ದಾಗ ಅವರಿಗೆ ಅನೇಕ ಸಿನಿಮಾ, ಅಂದರೆ ಅವರ ಒಟ್ಟಿಗೆ ನಟಿಸಿದಂಥ ಗಿರಿಜಾ ಲೋಕೇಶ್ ಆಗಿರ್ಬೋದು, ಬೇರೆ ದೊಡ್ಡ ಹಿರಿಯ ಕಲಾವಿದರು ಅವರನ್ನು ನೋಡ್ಕೊಂಡು ಬರ್ತಾಯಿದ್ರು. ಅವ್ರ ಜೊತೆ ಆಸ್ಪತ್ರೆಯಲ್ಲಿ ತಮಾಷೆ ಮಾಡ್ತಿದ್ರು. ಎಲ್ಲವೂ ಕೂಡ ಆಗ್ತಿತ್ತು. ಅವರು ಮೂಲತಃ ಮೈಸೂರಿನವರು. ಅವರು ಇದೀಗ ಇಹಲೋಕವನ್ನು ತ್ಯಜಿಸಿದ್ದಾರೆ, ಅಂದರೆ ಬಾರದ ಲೋಕಕ್ಕೆ ಹೊರಟಿದ್ದಾರೆ. ಅಕ್ಟೋಬರ್ 12ರಂದು ಅವರು ಮನೆಯಲ್ಲಿ ಕಾಲು ಜಾರಿ ಬಿದ್ದ ಕಾರಣಕ್ಕಾಗಿ ಅವರಿಗೆ ಸ್ವಲ್ಪ ಮೂಳೆ ಸ್ವಲ್ಪ ಸಮಸ್ಯೆ ಆಗಿತ್ತು. ಮೂಳೆ ಮುರಿದಿರುವಂಥ ಚಾನ್ಸ್ ಕೂಡ ಇತ್ತು. ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಿದ್ರು. ಮತ್ತು ಅವರು ತಮ್ಮ ಒಟ್ಟಿಗೆ ಕೆಲಸ ಮಾಡಿದಂಥ ಕಿರಿಯ ಕಲಾವಿದರ ಜೊತೆ ಯಾವ ಥರ ಬೆರೆತಿದ್ರಲ್ಲ, ಅದು ಕೂಡ ಒಂದು ದೊಡ್ಡ ಮಾದರಿ ಅಂತ ಹೇಳ್ಬೋದು.